ರಾಜಕುಮಾರ ಖ್ಯಾತಿಯ ಪ್ರಿಯಾ ಆನಂದ್ ಅವರು ನಮ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವತ್ತು ಬಲರಾಮ ಅನ್ನೋ ಒಂದು ಸಿನಿಮಾ ಮೂಲಕ ಮತ್ತೆ ಅವರು ನಮ್ಮನ್ನೆಲ್ಲ ರಂಜಿಸೋಕೆ ಬರ್ತಾ ಇದ್ದಾರೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್. ಹಾಯ್, ನಮಸ್ಕಾರ. ತುಂಬ ದಿನ ಆದಮೇಲೆ ಮತ್ತೆ ಬಲರಾಮ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ, ಏನು ಹೇಳ್ತೀರಾ ಅದ್ರ ಬಗ್ಗೆ? ತುಂಬ ಖುಷಿ ಆಗ್ತಿದೆ. 26th ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದ್ದು. ಸೊ ಎಲ್ರಿಗೂ ಹೋಗಿ ಥಿಯೇಟರಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಈ ಫಿಲ್ಮ ನೋಡಿ. ವಿನೋದ್ ಪ್ರಭಾಕರ್ ಸರ್ ಜೊತೆ ಮೊದಲ ಬಾರಿಗೆ ನೀವು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಅವ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ಅವ್ರು ಬಂದಿಲ್ಲ. ಆಮೇಲೆ ಒಂದು ಟ್ರೇಲರಲ್ಲೂ ಕೂಡ ಇತ್ತು ಸೀರೆ ಉಟ್ಕೊಂಡು ಬಾ ಅಂತ ಹೇಳಿ. ಅದೇ ಥರ ಇವತ್ತು ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಮಚ್. ವಿನೋದ್ ಬಗ್ಗೆ ಏನು ಹೇಳಬೇಕು, ಹೀ ಸಚ್ ಅ ಸ್ವೀಟ್ ಮ್ಯಾನ್ ಆ್ಯಂಡ್ ಹೀಸ್ ಆಲ್ವೇಸ್ ಸೋ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಅವ್ರಿಗೆ ಆ ಸೀನ್ಸು ತುಂಬ ಇನ್ವಾಲ್ವ್ಮೆಂಟ್ ಇದೆ, ಜಾಸ್ತಿ ಇನ್ವಾಲ್ವ್ಮೆಂಟ್. ಎಲ್ಲರೂ ಕ್ಯಾರೆಕ್ಟರ್ಸ್ ಬಗ್ಗೆ ಆಲೋಚನೆ ಮಾಡ್ತೀರಾ. ಸೊ ವರ್ಕಿಂಗ್ ವಿತ್ ವಿನೋದ್ ಇಸ್ ವೆರಿ ಲವ್ಲಿ. ಆ್ಯಂಡ್ ಇವತ್ತು ವಿನೋದ್ನ ತುಂಬ ಮಿಸ್ ಮಾಡ್ತೀವಿ. ಬಟ್ ವಿ ನೀಡ್ ಹಿಮ್ ಟು ರೆಸ್ಟ್ ಆ್ಯಂಡ್ ಬಿ ಹೆಲ್ತಿ ಆ್ಯಂಡ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಮ್ಯಾಮ್, ನಾವು ನೋಡಿದಾಗ ಟೀಸರು ಏನು ಅಂದರೆ ಇದೊಂದು ಗ್ಯಾಂಗ್ಸ್ಟರ್ ಮೂವಿ. ಯೂಶಲಿ ಗ್ಯಾಂಗ್ಸ್ಟರ್ ಮೂವಿ ಅಂದಾಗ ಅಲ್ಲಿ ಜಾಸ್ತಿ ರಕ್ತ ಹೊಡೆಯೋದು ಬಡಿಯೋದಿರುತ್ತೆ. ಹೀರೋಯಿನನ್ನು ಅಲ್ಲಿ ಸ್ವಲ್ಪ ಕಡಿಮೆ ಕಾಣಿಸೋದು. ನಿಮ್ಮನ್ನು ನಾವು ಇಲ್ಲಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನೀವು ಟ್ರೈಲರ್ ನೋಡಿದ್ದೀವಿಲ್ಲ, ಅದರಲ್ಲಿ ನನಗೇನು ಸ್ವಲ್ಪ ಸ್ಪೇಸ್ ಇದೆ. So I think Chaitanya sir is one of those filmmakers who is so well read and well travelled, and he's very in touch with human emotions. So in the gangster picture, there's a lot of vulnerabilities in this film which I loved working on. So you'll see, you watch the film. ಮ್ಯಾಮ್, ಈಗ ಇದು ನಿಮಗೆ ಮೊದಲನೇ ಸಿನಿಮಾ ಅಲ್ಲ, ಈಗಾಗಲೇ ಪುನೀತ್ ಸರ್ ಜೊತೆ ಮಾಡಿ ತುಂಬ ಜನ ಫ್ಯಾನ್ಸನ್ನು ನೀವು ಗಳಿಸಿದ್ದೀರಾ. ಸೊ ನಮ್ಮ ಕನ್ನಡ ಆಡಿಯನ್ಸ್ ಬಗ್ಗೆ ಹೇಳೋದಾದರೆ, ಅವ್ರ ಪ್ರೀತಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಯಾಕಂದರೆ ಅಷ್ಟು ಚೆನ್ನಾಗಿ ನಿಮ್ಮನ್ನು ಸ್ವಾಗತ ಮಾಡಿದ್ದಾರೆ, ನಾವು ನೋಡಿದ್ದೀವಿ, ಎಲ್ಲರೂ ಕೂಡ ಅಷ್ಟು ಇಷ್ಟಪಟ್ಟಿದ್ದಾರೆ. ಏನು ಹೇಳ್ತೀರಾ ನಮ್ಮ ಕನ್ನಡ ಆಡಿಯನ್ಸ್ ಬಗ್ಗೆ? I'm so grateful, so thankful. Obviously, ನನಗೆ the biggest blessing was meeting Appu. So ಆಮೇಲೆ all the love that I received from the audience is just extra bonus blessings. But just to be able to have worked on Rajkumara and the result of the film, ಎಲ್ಲರೂ ಏನು ನೋಡಬೇಕು, ಆ ಥರ ಒಂದು ಬ್ಲೆಸ್ಸಿಂಗ್ಸ್. ಅದು ಆ ಥರ ಬೇರೆ ಫಿಲ್ಮ ಏನು ಬಂದಿಲ್ಲ ನನ್ನ ಕೆರಿಯರಲ್ಲಿ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಮ್ಯಾಜಿಕ್ ಯು ಕ್ಯಾನ್ ರೀಕ್ರಿಯೇಟ್. It's just the magic of cinema, magic of Appu's fans, the story, Santosh, Hombale Films. It was just beautiful, that whole journey. ಮ್ಯಾಮ್, ಈಗ ಅಪ್ಪು ಸರ್ ಜೊತೆ ಕಳೆದಿದ್ದೀರಾ. ಯಾಕಂದರೆ ಎಷ್ಟೋ ಜನಕ್ಕೆ ಅವರು ಇನ್ಸ್ಪಿರೇಷನ್ ಅನ್ನೋ ಅವ್ರ ಜೊತೆ ಒಂದಷ್ಟು ಸಮಯ ನೀವು ಸಿನಿಮಾ ಮಾಡುವಾಗ ಕಳೆದಿದ್ದೀರಾ. ಒಂದು ವಿಚಾರ ನಾನು ಅವರಿಂದ ಕಲ್ತಿದ್ದೀನಿ ಅಥವಾ ಈ ಒಂದು ಟೈಮ್ ನನಗೆ ಮರೆಯೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅಪ್ಪು ಸರ್ನ ಯಾವ ಥರ ನೆನಪಿಸ್ಕೊಳ್ತೀರಾ? ಐ ಕಾಂಟ್ ಫರ್ಗೆಟ್ ಇನ್ ಮೈ ಲೈಫ್ ಅನ್ನೋ. I can never forget Appu's smile. Because no matter when I turn and I look at him, he's always smiling. I feel like even now when you see his pictures on all the walls and you see any clip of him, he's only smiling. So he's spreading so much love. So that's something about him that I truly cherish, and I try to incorporate in my life and take it forward. ಮ್ಯಾಮ್, ಬಲರಾಮ ದಿನಗಳನ್ನು ನಾನು ಓಕೆ ಮಾಡೋದಕ್ಕೆ ಮೇನ್ ರೀಸನ್ ಇದು ಅನ್ನೋದಕ್ಕೆ ಏನು ಹೇಳ್ತೀರಾ? ಈ ಒಂದು ಸನಾಸ್ ಮ್ಯೂಸಿಕ್, ನನಗೆ ಸನಾ ಮ್ಯೂಸಿಕ್ ತುಂಬ ಇಷ್ಟ. ಆ್ಯಂಡ್ ಆಬ್ವಿಯಸ್ಲಿ ಅವ್ರದ್ದು ಫಸ್ಟ್ ಲಾಂಚ್ ಇನ್ ಕನ್ನಡ ಇಂಡಸ್ಟ್ರಿ. ಸೊ ನನ್ನ ಫೇವ್ರೆಟ್ ಇಂಡಸ್ಟ್ರಿಯಲ್ಲಿ ಅವ್ರು ಲಾಂಚ್ ಆಗಿರೋ ಸಿನಿಮಾಲಿ ನಾನು ಆ ಟೀಮಲ್ಲಿ ಇರಬೇಕು. ಸೊ ದ್ಯಾಟ್ ವಾಸ್ ಇಂಪಾರ್ಟೆಂಟ್ ಫಾರ್ ಮೀ. ಸೊ ಐ ವಾಸ್ ಎಕ್ಸೈಟೆಡ್ ಅಬೌಟ್ ಸನಾ ಆ್ಯಂಡ್ ಆಬ್ವಿಯಸ್ಲಿ ಚೈತನ್ಯ ಸರ್. ಮ್ಯಾಮ್, ನಿಮ್ಮ ಪಾತ್ರನ ಯಾವ ಥರ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಾಗಿ ಕಾಣಿಸ್ಕೊಳ್ತೀರಾ? ಒಂದು ಸಣ್ಣ ಕ್ಲೂ ಅಂದರೆ. ನಾನು ಏನು ಕ್ಲೂ ಕೊಡಿಲ್ಲ, ನೀವು ನೋಡಿ ಪಿಕ್ಚರ್ ನೋಡಿ. 26 ಅಷ್ಟೇ, 3 ದಿನ ಅಲ್ಲ, ಅಷ್ಟೇ. ಗೋ ಸಿ ವಾಚ್ ದ ಥಿಯೇಟರಲ್ಲಿ. ಈಗಾಗಲೇ ನಮ್ಮ ಕನ್ನಡದ ಒಂದಷ್ಟು ಪ್ರಸಿದ್ಧ ನಟರ ಜೊತೆ ನೀವು ತೆರೆ ಹಂಚ್ಕೊಂಡಿದ್ದೀರಾ. ಇನ್ನು ಮುಂಬರುವ ದಿನಗಳಲ್ಲಿ ಈ ಥರದ್ದು ಒಂದು ಪಾತ್ರ ನಾನು ಮಾಡಬೇಕು, ಇವ್ರ ಜೊತೆ ಮಾಡಬೇಕು ಅಂತ ಏನಾದರೂ ಇದ್ದರೆ ಯಾರು ಅಂತ? ಆ್ಯಕ್ಚುಲಿ ಆ ಥರ ಮೇ ಬಿ ಸಮಥಿಂಗ್ ಹಿಸ್ಟಾರಿಕ್, ಮೇ ಬಿ ಸಮಥಿಂಗ್ ಬೇಸ್ಡ್ ಆನ್ a culture. That will be very exciting to do. Nan historic film already I've done in Malayalam called Kayamkulam Kochuni with Nivin Pauly and Mohanlal sir. But I think one deep rooted in our culture, in our traditions, I would love to be a part of. ಡೈರೆಕ್ಟರ್ಸ್ ಬಗ್ಗೆ ಹೇಳೋದಾದರೆ, ಈಗಾಗಲೇ ಅವರು ಒಂದು ಸಿನಿಮಾ ಮಾಡಿ ಎಲ್ಲರಲ್ಲೂ ಕೂಡ ಒಂದು ಎಕ್ಸೈಟ್ಮೆಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ದಿನಗಳು ಅವ್ರು ಹೇಗಿದ್ರು ಮ್ಯಾಮ್ ಆನ್ ಸೆಟ್ಸ್? ಸ್ಟ್ರಿಕ್ಟ್ ಡೈರೆಕ್ಟರಾ ಅಥವಾ ಹೇಗೆ? He's such a gentleman, and how you watch him talk right now on stage is exactly how he is. He's a very intelligent man. He's very well read. So you won't see any hierarchy. He's very chill. He's the same with everyone on set. So I liked working with him a lot. ಈ ಸಿನಿಮಾ ನೋಡಿದಾಗ ಲೈಕ್ ಒಂದು 30 ಇಯರ್ಸ್ ಬ್ಯಾಕ್ ಅನ್ನೋ ಥರ ಕಾನ್ಸೆಪ್ಟಲ್ಲಿ ಮಾಡಿದೆ. ಸೊ ನಿಮ್ಮನ್ನು ನಾವು ರೆಟ್ರೋ ಸ್ಟೈಲಲ್ಲಿ ಏನಾದರೂ ನೋಡ್ತೀವಾ? ಒಂದು ಸ್ವಲ್ಪ ಹಾಗೆ ಕಾಣಿಸುತ್ತೆ, ಯಾವ ಥರ ಕಾಣಿಸ್ಕೊಳ್ತೀರಾ ಅಂತ ಹೇಳಿ. The costumes, obviously the stylist and designers worked on the styling, and obviously set was also created for that look. We shot a lot in Mysore, so it was beautiful, everything about it. Visually, Venu sir did such an amazing job, so it looked really nice on camera.
ಇನ್ನು ನೀವು ಈಗ ಲವ್ ಸಿನಿಮಾಗಳು ಮಾಡೋದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಯೂಶ್ವಲಿ, ಯಾಕಂದರೆ ಅದು ಆ್ಯಸ್ ಯೂಶ್ವಲ್. ಬಟ್ ಈ ಥರದ್ದು ಒಂದು ಗ್ಯಾಂಗ್ಸ್ಟರ್ ಮೂವಿ ಮಾಡಿದಾಗ ಯಾವ ಥರ ಇತ್ತು ಅಂತ Actually, love ne difficult because you want because you have to pretend like you're in love with your co-star, who sometimes you'll be very irritated with. Not every co-star you get along with, but e picture. See, the Chaitanya sir's writing is so real, so it's not like the emotions I have to really try and fake it. It's very natural progression for the characters involved. ಒನ್ ಥಿಂಗ್ ಯು ಲೈಕ್ ಇನ್ ಬೆಂಗಳೂರು ಅಂತ ಬಂದಾಗ, ಬಿಕಾಸ್ ನೀವು ಆಚೆಯಿಂದ ಬಂದಿರುವಂಥ The weather. ಓಕೆ. My God, you guys are blessed with the nicest weather, and obviously all of you speak Kannada, so that. ಇನ್ನೊಂದು ವಿಚಾರ ನಿಮ್ಮಲ್ಲಿ ಎಲ್ಲರೂ ಇಷ್ಟಪಡೋದು ಅಂದರೆ ಕನ್ನಡ ಮಾತಾಡ್ತೀರಾ, ಲೈಕ್ ಹೇಗೆ ಕಲ್ತ್ರಿ? ನೀವೇ ಇಂಟ್ರೆಸ್ಟ್ ಇತ್ತು ಕಲ್ತಿದ್ದ ಅಥವಾ ಜೊತೆಗೆ ಮಾತಾಡೋರನ್ನ ನೋಡಿ ಇಷ್ಟು ಕಲ್ತಿರೋದಾ ಹೇಗೆ? ಆಬ್ವಿಯಸ್ಲಿ ಇಂಟ್ರೆಸ್ಟ್ ಇರುತ್ತೇ, ಯು ಲಿವ್ ಇನ್ ಬಿ ಏಬಲ್ ಟು ಲರ್ನ್ ಇಲ್ಲ. ಆಬ್ವಿಯಸ್ಲಿ ನನಗೆ ಕ್ಯಾಮ್ರಾ ಮುಂಚೆ ಎಲ್ಲರೂ ಮೈಕ್ ಜೊತೆ ಮಾತಾಡೋಕ್ಕೆ ಭಯ ಬರುತ್ತೆ, ಬಟ್ ಐ ಟ್ರೈ ಟು ಸ್ಪೀಕ್ ಆಸ್ ಮಚ್ ಆಸ್ ಐ ಕ್ಯಾನ್. ಅಂಡರ್ಸ್ಟ್ಯಾಂಡ್, ತುಂಬ ಅರ್ಥ ಎಲ್ಲ ಆಗುತ್ತೆ, ಬಟ್ ಆಗುತ್ತೆ, ಬಟ್ ಆ ಮಾತಾಡೋಕ್ಕೆ ಸ್ವಲ್ಪ ಟೆನ್ಸಸ್ಸು ಫ್ರೇಮಿಂಗ್ ಬಂದಿಲ್ಲ ನನಗೆ. ಭಾಳ ಎಂಬ್ಯಾರೆಸ್ಮೆಂಟ್ ಬರುತ್ತೆ ಜಾಸ್ತಿ ಮಾತಾಡೋಕ್ಕೆ, ಸೊ ಐ ಮಿಕ್ಸ್ ಇಂಗ್ಲೀಷ್. ಇಷ್ಟಾದರೂ ಕಲ್ತಿದಾರಲ್ಲ, ಅದಕ್ಕೆ ನಾವು ಕನ್ನಡಿಗರ್ಸ್ ಹ್ಯಾಪಿ ಫೀಲ್ ಮಾಡಬೇಕು, ಯಾಕಂದ್ರೆ ತುಂಬ ಪ್ರೀತಿ ಕನ್ನಡ ಮೇಲೆ, ಕನ್ನಡಿಗರ್ಸ್, ದ ಕಲ್ಚರ್, ದ ಟ್ರೆಡಿಷನ್, ದ ಫುಡ್, ಸೋ ಹೆಲ್ತಿ, ಸೋ ಯಮಿ. ಸೊ ನನಗೆ ತುಂಬ ಇಷ್ಟ. ತುಂಬ ಕನ್ನಡದ ಊಟ ತಿಂದಿದ್ದೀರಾ? ಆಬ್ವಿಯಸ್ಲಿ ನನಗೆ ರಾಗಿ ಮುದ್ದೆ ತುಂಬ ಇಷ್ಟ. ಶೂಟಿಂಗಲ್ಲಿನೂ ನಾನು ರಾಗಿ ಮುದ್ದೆನೇ ತಿಂತೀನಿ. ಹಾಂ, ಓಕೆ, ಬೈ ಮಿಸ್ಟೇಕ್, ಕರೆಕ್ಟ್. ಕೇಳೋದೆ ಹೀರೋಯಿನ್ಸ್ ಅಂದ ತಕ್ಷಣ ನಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಇವ್ರು ಬ್ಯೂಟಿ ಮೇಂಟೈನ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂತ. ಬ್ಯೂಟಿ ಟಿಪ್ಸ್ ಅನ್ನೋದೇನಾದರೂ ಕೊಡೋದಾದರೆ, ಬಿಕಾಸ್ ಇಷ್ಟು ಚೆಂದ ಕಾಣಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ನಿಮ್ಮ ಸ್ಕಿನ್ ಅಷ್ಟು ಹೊಳಿತಿದೆ, ಲೈಕ್ ಅದು. No, I think you just need to be happy. Because everyone's definition of beauty is so different. As long as you are beautiful to yourself, that's all that matters. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಿದೆ ಮ್ಯಾಮ್ ಕನ್ನಡದಲ್ಲಿ, ನಮ್ಮ ಆಡಿಯನ್ಸ್ನ ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬನ್ನಿ ಅಂತ ನೀವು ಕರಿಬೇಕು. ಸೊ ಹೇಳಿ, ಇದೇ 26ನೇ ತಾರೀಕು. ಸೊ ಎಲ್ಲರೂ ಟ್ರೇಲರ್ ನೋಡಿ, ಐ ಥಿಂಕ್ ಯು ವಿಲ್ ಬಿ ಇಂಟ್ರೆಸ್ಟೆಡ್. ಆ ದಿನಗಳು ಮೇಲೆ ಚೈತನ್ಯ ಸರ್ ಇಸ್ ಡೂಯಿಂಗ್ ಅ ಫಿಲ್ಮ್ ಕಾಲ್ ಬಾಲರಾಮ ದಿನಗಳು. ಸೊ 26 3 days only left, so go watch it in the theatres. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. Thank you so much. Bye. ಇದಿಷ್ಟು ಬಲರಾಮ ಸಿನಿಮಾದ ನಾಯಕ ನಟಿ ಪ್ರಿಯಾ ಅವರ ಮಾತಾಗಿತ್ತು. ನೀವೇ ನೋಡಿದ್ರಲ್ಲ, ಇನ್ನೇನು 26ನೇ ತಾರೀಕು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಕೂಡ ಹೋಗಿ ಥಿಯೇಟರಲ್ಲೇ ನೋಡಿ ಈ ಸಿನಿಮಾನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರಚನಾ, ಫ್ರೀಡಮ್ ಟಿವಿ ಬೆಂಗಳೂರು.